ಹಾ 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 ಇದು ನಾನು ಹಾ ನೋಡಿ ನಿಮ್ಗೊಂದು ಮಾತು ಹೇಳ್ತಿದ್ದು ಭೂಮಿ ಹಂಗಿತ್ತಂದ್ರ ಹೆಂಗಿತ್ರಿ ಮೊದಲ ಅಳಸ ರಾಡಿ ಸೋರ್ತಿತ್ರಿ ಮೊದಲ ಅಳಸ ರಾಡಿ ಹಾ 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 ಈ ಅಳಸ ರಾಡಿ ಹಪ್ಪು ಕುಳ್ಳಾಕ ಒಬ್ಬ ಬೇಕಿಲ್ರಿ ಬೇಕಲ್ರಿ ಮತ್ತ ಇದು ಸೋರುದು ಗಟ್ಟಿ ಆಗ್ಬೇಕಲ್ಲ ಇದು ಮೊದಲ ಬ್ರಹ್ಮಾಂಡ ಹೆಂಗಿತ್ತಂದ್ರ ಮೊದಲ ಅಳಸಿತ್ತು ಹಾ 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 ನೀವು ಹಾಲು ಒಂದು ಒಬ್ಬನಾಗ ಹಾಲು ಕಾಯಿಸಿದ್ರೆ ಹೌದಲ್ರಿ ಅದರಾಗ ಒಂದು ಇಟ್ಟೆ ಕಪ್ ಹಾಕಿದ್ರೆ ಎಲ್ಲ ತನ್ನ ಗಟ್ಟಿ ಆಗ್ಲಕ್ ಚಾಲು ಆಗ್ತದೆ ಯಾಕ್ರಿ ಗೌಡ್ರ ಚೆಡಿಗಟ್ಟೆ ಮೊಸರು ಅದ್ರಾಗ ಹೆಪ್ಪ ಇಲ್ಲ ಇಲ್ಲ ಅಟ್ಟೆ ಅಟ್ಟೆ ಸ್ವಲ್ಪ ಒಂದು ಕಡಾಯಿ ಹಾಕಿಕೊಂಡು ಒಂದು ಚೆಂಚೆ ಹೆಪ್ಪ ಹೌದು 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 ಹಾಕಿದ್ರೆ ಎಲ್ಲ ತನ್ನಂಗ ಮಾಡ್ಕೊತಾರೆ ಹೌದಲ್ಲ ಅಷ್ಟರ ಇಡೀ ಬ್ರಹ್ಮಾಂಡ ಮನಗ ಅಳಸಾಗಿ ಸೋರ್ತಿತ್ತು ಹೌದು ಹೌದು ಯಾವಾಗ ನಮ್ಮ ಮಕ್ಕಳು ಇದಕ್ಕೆ ಹಕ್ಕು ಬಟ್ಟ ಅವಾಗ ನೀ ಗಟ್ಟಿಯಾಗಿದಿ ಅಲ್ಲಿಂದ ನಿನ್ನ ಅಳಸೆ ಸೋರ್ತು ಹಂಗೆ ಸೋರುದೇ ಸೋರುದು ಇದು ಮೊದಲು ನಿನ್ನ ತಲೆಯಾಗಿತ್ತು ಹೌದು ಹೌದು ನಿನಗೆ ಗಟ್ಟಿ ಮಾಡಕ್ಕೆ ಬಂದಿಲ್ಲ ಬರುದಿಲ್ರಿ ಅದು ಮಕ್ಕಳು ನಿನಗೆ ಗಟ್ಟಿ ಮಾಡ್ಯಾರ ಹೌದು ಹೌದು ಬಸವಣ್ಣನವರು ಹಾಲು ಮುನಿ ಕೀಲು ಮುನಿ ಕಪ್ಪು ಮುನಿ ವೆಡುಕು ಮುನಿ ಇಂಥ 7 ಮಂದಿ ಮುನಿಗಳಿಗೂ ಹೊಡೆದು ಇದಕ್ಕೆ ಕಪ್ಪು ಕೊಟ್ಟಾರ ಭೂಮಿ 7 ಥರ ಬಣ್ಣಗಿದೆ ಹೌದು ಹೌದು ಇದು ಇನ್ನೂ ಹಿಂದಾಗಿಲ್ಲ ಇಲ್ಲ ಇಲ್ಲ ನಮ್ಮ ಅಪ್ಪನ ಹಿಂದೆ 7 ಥರ ಬಣ್ಣ ಹೌದಲ್ಲ ಇನ್ನ ಈ ಗಂಗಮ್ಮ ತಾಯಿ ನಂದಲ್ಲ ಅಗ್ರಿ ಹಾ ನಿನ್ನ ಜಿಂಕೆ ಅವ ಹಾ ಹಾ ಮ್ಯಾಗ ಮಾಡಿ ಒಳಗೆ ಮಿಂಚ ಮತ್ತು ಸಿಟ್ಟು ಹಳದಕ್ರಿ ತಳಗ ಬರ್ತಾ ಆಯ್ನ್ ಸೋರ್ಲಕ್ ಚಾಲು ಏನ್ರಿ ಹೌದು ಹೌದು ಹೌದಿಲ್ರಿ ಅವಾಗೇ ಭಗ್ಗರಿಗೆ ಬಿಚ್ಚುದು ಗದ್ದರುಣಿಕೆ ಮತ್ತು ಮಿಂಚುಣಿಕೆ ಆಗಲಾರದೆ ಮಳೆ ಆಗೋದಿಲ್ಲ ಹೌದು 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 ಗದ್ದರಿಕೆ ಮಿಂಚುಣಿಕೆ ಅವ್ರು ಬರೋದು ಏನೋಪ್ಪ ಯಾರೇ ಆ ಏನು ಕೋಲು ಮಿಂಚದ ನೋಡು ಗದ್ದರುಣಿಕೆ ಅದು ನಮ್ಮ ಅಪ್ಪದನ ಅವಾಗ ನೀನು ಹೊಡೆದು ಸೈನ್ ಮಾಡ್ಬೇಕು ನೀ ಸೋಲರು ಮಾಡಿದಿ ಹೌದು 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 ಖರೆ ಅದು ಮಾತ ನಿನ್ನ ತಲೆಯಾಗಿರ್ಲಿ ಏನೋ ಒಂದು ಮಾತು ಹೇಳಿದ್ರಿ ಅವರು ಏನು ಎಲ್ಲತ್ರ ಘಾನ ಗಂಗಮ್ಮ ತಾಯಿ ತೋತಾಳತ್ ನೋಡ್ರಿ ಈ ಗಂಗಮ್ಮ ತಾಯಿನೂ ತನ್ನಲ್ಲಿರ್ತಕ್ಕಂಥ ಘಾನ ಒಬ್ಬರಲ್ಲಿ ತೊಳ್ಕೋತಾಳ ಬಂದು ಇದನ್ನು ಗೊತ್ತಿರ್ಬೇಕಲ್ಲ ಹೌದಲ್ರಿ ಒಮ್ಮ ಯಾರು ಗಂಗಾ ಯಮುನಾ ಸರಸ್ವತಿ ಇವ್ರ ಪಂಚ ನದಿಗಳು ಏನು ಅವು ನೋಡ್ರಿ ಇವೆಲ್ಲ ಇವ್ರು 5 ಮಂದಿ ನದಿಗಳು ಎಲ್ಲರೂ ಸ್ತ್ರೀ ವೇಷ ತೊಟ್ಟು ಕೆಟ್ಟ ಕುರುಪಿ ರೂಪ ತೊಟ್ಟು ಹೊಂಟಿರತ್ತ ಎಲ್ಲಿಗೆ ಪುಂಡಲಿಕ ಮಹಾರಾಜ ಕಾಶಿ ಯಾತ್ರಕ್ಕೆ ಬಂದಾನ ಅವ್ವ ಅಪ್ಪಗ ಕರ್ಕೊಂಡು ಹೌದು ಹೆಂಗ್ ತಂದಾನ ಅವ್ವ ಅಪ್ಪಗ ಅವ್ವ ಅಪ್ಪಗ ಕೌಲಿ ಕಟ್ಟಿ ತಂದಾರ ಹಾ ಅದ್ರ ಮೇಲೆ ಹೊತ್ಕೊಂಡು ಪುಂಡಲಿಕ ಮಹಾರಾಜ ಹೆಂಗ್ ತಂದಾನ ಜಕ್ಕೊಂಡು ಅವ ಮೊದಲ ಕೊಳ್ಳಿಗೆ ಹಚ್ಚಿ ಎಳಿದಾನ ತಾಯಿ ತಂದಿಗೆ ಹೌದಿಲ್ಲ ರವಿದಾಸನ ಮಾತು ಕೇಳಿ ಹತ್ತಾನ ಮುಂದ ತಂದಿ ಬಂದ್ ಕೆರಿನ ಎಲ್ಲಿ ಕಾಶಿ ವಿಶ್ವನಾಥನ ಮಗ್ಗಲಕ್ಕೊಂದು ದೊಡ್ಡ ಕುಕ್ಕುಟ ಮುನಿ ಆಶ್ರಮ ಹೌದು ಕುಕ್ಕುಟ ಮುನಿ ಆಶ್ರಮ ಅಲ್ಲಿ ಬಂದ್ ಕೆರಿಂದ ವಿಶ್ರಾಂತಿಗಾಗಿ ಕೂತಾನ ಅಲ್ಲಿ ಅಲ್ಲಿ ಹೌದು ಇವ್ರು 5 ಮಂದಿ ಹೆಣ್ಣು ಮಕ್ಕಳು ಕೆಟ್ಟ ಕುರುಪಿ ಮೇಯೆಲ್ಲ ಗಾನ ಇಂಥದ್ದು ಮಾಡ್ಕೊಂಡು ಕೆರಿನ ಕುಕ್ಕುಟ ಮುನಿ ಆಶ್ರಮದಾಗ ಹೋಗ್ಯಾರ ಹೋಗ್ಯಾರ ಹೋಗಿ ಆ ಕುಕ್ಕುಟ ಮುನಿಯ ದರ್ಶನ ಮಾಡಿ ಹೊಳ್ಳಿ ಬಂದ್ರತ್ತ ದೇವಲೋಕದ ರಂಭಾ ಪಾರ್ವತಿ ಬಂದಂಗೆ ಆಯ್ತತ್ರಿ ಹೊಳ್ಳಿ ಅವರು 3 ಮಂದಿ ಅವ್ರ ದರ್ಶನ ತೊಗೊಂಡು ಬರೋಣ ಅವ್ರಿಗೆ ಕೇಳಿದ್ರತ್ತ ಅವರು ಯಾರು ಪುಂಡಲಿಕ ಮಹಾರಾಜ ಅಲ್ಲ ಹೋಗು ಮುಂದಾರ ನೀವು ಇಟ್ಟು ಕುರುಪಿ ಇಟ್ಟು ಗಾನಿದ್ರಿ ನಿಮ್ಗೆ ನೋಡಂಗ ಆತಿತ್ತಲ್ಲ ಮತ್ತು ಒಳಗೆ ಹೋಗಿ ನೀವು 5 ಮಂದಿ ಹಿಂಗೆ ಬರೋಟ್ಟಿಗೆ ಇಟ್ಟು ಶುಚಿರ್ಭೂತ್ ಇಟ್ಟು ಸ್ವಚ್ಛಾಗಿರಿ ಹೆಂಗೆ ಹತ್ತು ಕೇಳ್ದತ್ತವ ಅವಾಗ ಹೇಳ್ತಾರ ಅವರು ನಾವು 5 ಮಂದಿ ಹೊಳಿಯಾಗಿ ಹರಿತೇವೆ ಗಂಗಾ ಯಮುನಾ ಸರಸ್ವತಿ ಹಾ ಹೊಳಿಯಾಗಿ ಹರಿತೇವು ಜಗತ್ತದೊಳಗಿನ ಎಲ್ಲರ ಘಾನ ತಂದು ನಮ್ಮ ಹೊಳಿಯೊಳಗೆ ಬಿಡ್ತಾರ ಆ ಘಾನ ಒಯ್ದು ನಾವು ಒತ್ತಡಿ ತೊಳ್ಕೋಬೇಕಲ್ಲ ಈ ಕುಕ್ಕುಟ ಮುನಿಯ ಪಾದ ಸ್ಪರ್ಶದಿಂದ ನಮ್ಮ ಘಾನ ತೊಳಿತದ ಒಳಗೆ ಹೋಗಿ ಅವನ ಪಾದ ಸ್ಪರ್ಶ ಮಾಡಿ ನಮ್ಮ ಘಾನ ತೊಳ್ಕೊಂಡು ಹೊರಗೆ ಬಂದಿದ್ದೇವೆ ತಂದಾರ ನಿಮ್ಮ ಗಂಗಮ್ಮ ತಾಯಿ ಎಲ್ಲರದು ತೋತಿರ್ಬೇಕಾರೆ ಅಕ್ಕಿ ಘಾನ ತೊಳ್ಕೋಬೇಕಾದ್ರೆ ನಮ್ಮ ಅಪ್ಪನೇ ಬೇಕು ಮತ್ತೆ ಹೌದು ಎಲ್ಲರಿಗೆ ತಿಳಿಯಂತ ಮಾತು ಹೇಳ್ರಿ ಅಲ್ಲಿ ತಿಳಿಯಂಗೆ ಹೇಳ್ರಿ ಒಟ್ಟು ಎಲ್ಲ ನಮ್ಮ
ಹೌದಲ್ರಿ ಹೇಳ್ಯಾರಲ್ಲ ಮತ್ತ ಇನ್ನೊಂದು ನಿಮ್ಗೆಲ್ಲ ತಿಳಿಯುವಂತ ಮಾತುಗಳು ಏನದ ರೀ ನೋಡಿ. ಹೆಣ್ಣು ಮಗಳಿಗೆ ಪರಮಾತ್ಮ ಬಂಧನ ಮಾಡ್ಯಾನ. ಕೈಗೆ ಬೇಡಿ, ಕಾಲಿಗೆ ಬೇಡಿ, ಕೊಳ್ಳಿಗೆ ಬೇಡಿ, ಹಣೆಗೆ ಬೇಡಿ, ಮೂತಿಗೆ ಬೇಡಿ, ನಿನ್ನ ಎಲ್ಲಾ ಮೈ ತುಂಬ ಎಲ್ಲ ಬೇಡಿ ಹಾಕ್ಯಾರ. ಹೌದು ಹೌದು ಹೌದಿಲ್ರಿ? ಹೌದಲ್ರಿ. ಇಷ್ಟು ಎಲ್ಲ ಹೆಣ್ಣು ಮಗಳಿಗೆ ಬೇಡಿ ಹಾಕಿ ಅವ ಮಾತ್ರ ಸ್ವಚ್ಛ ಹಾ ಗಂಡಸರ ಮನೆಗೆ ಯಾವ ಬೇಡಿ ಇಲ್ಲ. ಹಾ ಹಾ ಇಟ್ಟು ಬೇಡಿ ಯಾಕೆ ಹಾಕ್ಯಾನ್ರಿ? ಇವರು ಚಂಚಲ ಅದಾರ ಅಂತ ಹೇಳಿ, ಹಾ ಮನಸ್ಸು ಸ್ಥಿರ ಇಲ್ಲ. ಮನಸ್ಸು ಸ್ಥಿರ ಇಲ್ಲ ಅಂತ ಹೇಳಿ ಇವರಿಗೆ ಬೇಡಿ ಹಾಕ್ಯಾರ. ಕಾಲಿಗೆ ಬೇಡಿ, ಮೂಗಿಗೆ ಬೇಡಿ, ಕೈಗೆ ಬೇಡಿ. ಇಷ್ಟು ಎಲ್ಲ ಗಂಡನ ಶೋಭಾ ಹೆಣ್ಣು ಮಗಳಿಗೆ ಅದ. ಹೌದಲ್ಲ. ಗಂಡಸರ ಮನೆಗೆ ಯಾವ್ದೇನ್ರಿ ಹಾ ಏನೂ ಇಟ್ಟಿಲ್ಲ ಅವ. ಹಾ ಗಂಡಸರಿಗೆ ಕಿವಿ ಚೂಸ್ತಾರೆ ಅಂತ ಹೆಣ್ಮಕ್ಳು ಬಂದ್ರು. ಗಂಡಸರಿಗೆ ಕಿವಿ ಯಾಕೆ ಚೂಸ್ತಾರ? ಮೊಟ್ಟ ಮೊದಲಿಗೆ ಬಂದು ಓಂ ಸೋಮ ಮಂತ್ರ ಪರಮಾತ್ಮ ಕಿವಿಯೊಳಗೆ ತುಂಬ್ಯಾನ. ಹೌದಿಲ್ರಿ? ಈ ಮಂತ್ರ ಸದಾ ಕಾಲ ನೆನಪು ಹಾರ್ಬೇಡ ಅಂತ ಹೇಳಿ ಕಿವಿ ಚೂಸ್ತಾರ. ನಿಮ್ಮ ಅಧಿಕಾರ ಎಲ್ಲಿ ಇಲ್ಲ. ನೀವೆಲ್ಲ ಸತ್ಯವನ್ನು ತಾರ್ಕಿದ್ದೀರಿ. ಸ್ವಾತಂತ್ರ್ಯ ಇಲ್ಲ. ನಿಮಗೆ ಸ್ವಾತಂತ್ರ್ಯ ಇಲ್ಲ. ನಮ್ಮ ಅಪ್ಪನ ಮಾತ್ರ ಸ್ವಾತಂತ್ರ್ಯ ಅದ. ಹಾ ಇವನಿಗೆ ಹುಟ್ಟು ಮುತ್ತೈತನದ, ನಿಮಗೆ ಕೊಟ್ಟ ಮುತ್ತೈತನದ. ನಿಮ್ಗ ಹುಟ್ಟು ಮುತ್ತೈತನ. ಹುಟ್ಟು ಮುತ್ತೈತನ ಹುಟ್ಟಿ ಸಾಯುವವರೆಗೆ ನಿಮಗೆ ಮುತ್ತೈತನದ. ನೀವು ಯಾರ್ಯಾರ ಮನೆಗೆ ಹೋಗಿರಿ ಊಟಕ್ಕ? ನಾವು 100 ಆಗಲಕ್ಕೆ ಬರ್ತದೆ, 100 ಬಿಡ್ಲಕ್ಕೆ ಬರ್ತದೆ. ಇದು ಮುತ್ತೈತನ ಅದತ್ ನೋಡ್ರಿ ಗೌಡ್ರ. ಮಹಾರಾಜ್ರ 100 ಆಗಲಕ್ ಬರ್ತದ, 100 ಬಿಡ್ಲಕ್ ಬರ್ತದ. ನಮ್ಮ ಮುತ್ತೈತನ ಕೈಯಾಗಿಲ್ಲ. ನೀವು ಹೋತ್ಗಳ ಪೈಕಿ ಇದ್ದೀರಿ ಇಂದ ಯಾನಾರಿ ಮಾತಾಡು. ಯಾ ನಾವು ಹೆಂಗಾರು ಕೊಟ್ಟಿ ಹಾಕ್ರಿ ನೀವು. ಇಲ್ಲ ಇಲ್ಲ, ನೀವು ಮಾತಾಡ್ಲತ್ತೀರಿ ಹಂಗ. ನಾವು ಸದಾ ಸ್ವಯಂ ಇದ್ದೇವೆ ನಾವು. ಮಹಾರಾಜ್ರ ಆ ಗೌಡ್ರ ಮಾತು ಬಿಡ್ರಿ. ನೀವು ಏನಂದ್ರಿ ಸದಾ ಕಾಲ ನಿಮಗೆ ಸ್ವಾತಂತ್ರ್ಯ ಅದ, ಅವರು ಹೆಣ್ಣು ಮಗಳಿಗೆ ಸ್ವಾತಂತ್ರ್ಯ ಇಲ್ಲ. ಹೆಂಗಂದ್ರಿ ನೀವು ಎಲ್ಲತ್ ಹೇಳಿ? ಹುಟ್ಟಿ 12 ವರ್ಷ ತಾಯಿ ತಂದಿ ಹೇಳ್ದಂಗೆ ಕೇಳ್ಬೇಕಾಗ್ತದೆ ಒಂದು ಹೆಣ್ಣು. ಹೌದಲ್ಲ. ಹೌದು 15 ವರ್ಷ ಆದಕ್ಕೆ ಗಂಡ ಮಾಡಿ ಕೊಡ್ತಾರೆ. ಹೌದಲ್ಲ. ಮುಂದೆ ಗಂಡ ಹೇಳ್ದಂಗೆ ಕೇಳ್ಬೇಕಾಗ್ತದೆ 50 ವರ್ಷ. ಹಾ 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 ಮೊದಲು ತಾಯಿ ತಂದಿ ಹೇಳ್ದಂಗೆ ಕೇಳಬೇಕು, ಹೌದು. ಮುಂದೆ ಗಂಡನ ಮಾಡಿ ಕೊಟ್ಟರೆ ಗಂಡ ಹೇಳ್ದಂಗೆ ಕೇಳಬೇಕು. ಹಾ ಮುಂದೆ 50 ವರ್ಷ ಆದ್ಮೇಲೆ ಮಕ್ಕಳ ಹೇಳ್ದಂಗೆ ಕೇಳಬೇಕು, ಒಬ್ಬರು ಹೇಳ್ದಂಗೆ ಕೇಳಬೇಕು. ಸ್ವಾತಂತ್ರ್ಯ ಇಲ್ಲ. ದಂಡಿತನ ಒಬ್ರ ಕೈ ತಳಗೆ ಒಬ್ಬರ ಕೈಯಾಗೆ ಇರಬೇಕು. ಠೀಕ್ ಅದ್ರಿ ಮಹಾರಾಜ್ರ. ಅವ್ರಿಗೆ ಸ್ವಾತಂತ್ರ್ಯ ಇಲ್ಲ. ನಿಮ್ಗಾರಿ ಆದೇನು ಸ್ವಾತಂತ್ರ್ಯ? ನಮಗದಲ್ಲ. ನಿಮಗೆ ಎಲ್ಲಿ ಅದ? ನಾವು ಹುಟ್ಟಿ 20 ವರ್ಷದಿಂದ ಅವ್ವ ಅಪ್ಪ ಹೇಳ್ದಂಗೆ ಕೇಳ್ತೇವೆ. ಹಾ 25 ವರ್ಷದಿಂದ 50 ವರ್ಷ ತನಕ ನಮಗೆ ಸ್ವಾತಂತ್ರ್ಯ ಬರ್ತದೆ. ಈಗ ಯಾರು ಹೇಳಲಿಕ್ಕೆ ಹೋಗುದು? ಹಾ ಇವ್ರು ಕುಡ್ದು ಘಾಟ್ರ ದಂಡಿಗೆ ಮನಗವ್ರಿ ಇವ್ರು. ಯಾರು ಹೇಳಿದ್ರು ಕೇಳಲ್ಲ. ಸ್ವತಂತ್ರ ಬರ್ತದ. ಸ್ವಾತಂತ್ರ್ಯ ಬರ್ತದೆ. 50 ಎಕರೆ ಜಮೀನು ಇರ್ತದೆ. ಮಾರೋರು ನಾವು, ತೋಳವ್ರು ನಾವು. ನಿಮ್ಮ ಅಧಿಕಾರ ಇಲ್ಲ. ಹಾ ರೀ ಅಲ್ಲಿ 25ರಿಂದ 50 ವರ್ಷ ತನಕ ಸ್ವತಃ ಮಾಲಕ್ಕಿದ್ದೀವಿ. ಯಾರು ಹೇಳೋದಿಲ್ಲ. ಹಾ 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 ಅದರ ತೆರೆಯಾಗಿ ಹೌದು ಹೌದು ಹೌದು. ನಿಮ್ಮ ಸ್ವಾತಂತ್ರ್ಯ ಇಲ್ಲ. ಹಾ ನಮಗೆ ಯಾವಾಗಲೂ ಸ್ವಾತಂತ್ರ್ಯ ಅದು. ಈ ಶರೀರದಲ್ಲಿ ಹೌದು. ರೋಮ, ಚರ್ಮ, ರಕ್ತ, ಮಾಂಸ ಹಾ 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 ಇದು ನಮ್ಮದಾಗಿರೋದು. ಹಾ ಇದ್ರಾಗೂ ಅದೇ. ಕೇಳಿ, ಹಾ 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 ರೋಮ, ಚರ್ಮ, ಹಾ ರಕ್ತ, ಮಾಂಸ ಹೌದು ಯಾರದ? ತಾಯಿದು. ಹೌದು. ಇವರಾಗ ಎಲ್ಲೂ ಮಾತ್ರ ನಮ್ಮ ಅಪ್ಪನ ಇದನ್ನ ತೆರೆಯಾಗಿ ಗಟ್ಟಿ ವಸ್ತು ಅಲ್ಲ ಇದು ನಿಮ್ಮ. ತೆರೆಯಾಗಿ ನೀನು ಸುಮ್ಮ ಹತ್ರ ಮಾತಾಡಬೇಡ. ನಾಳೆ ಒಬ್ಬ ಧ್ಯೇಯ ಬಿಟ್ಟಂದ್ರೆ ನಿನಗೆ 9 ಮನೆ ಕಟ್ಟಿಗೆ ಒಯ್ದು ಸುಟ್ಟರೆ ತಾಯಿನ ಸುಟ್ಟು ಹೊಗೆ ಹಾಕ್ತದ. ನಮ್ಮ ಅಪ್ಪನ ಎಲ್ಲೂ ಮಣ್ಣಿನ ಬಳಿಗೆ ಹೋಗ್ಬೇಕಾಗ್ತದೆ. ಸುಟ್ಟು ನೀವು ಎಲ್ಲೂ ಅಲ್ಲಿ ಹೋಗ ಹಾ 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 ನಿಂದು ಸುಟ್ಟು ತಾಯಿಗೆಲ್ಲ ಹೊಗೆ ಹಾಕಿ ಹೋಗ್ಯಾರ. ಹೌದು 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 ಸುಟ್ಟು ನಮ್ಮ ಅಪ್ಪನ ಎಲ್ಲೂ ಅಲ್ಲಿ ಹೌದು ಹೌದು. ಗಟ್ಟಿ ವಸ್ತು ಅದಂದಂಗೆ ಆಯ್ತು ನಿಮ್ಗೆ. ನಿಮ್ಮ ಅಧಿಕಾರ ಎಲ್ಲಿ ಅದ? ಯಾಕ್ರಿ ಅವ್ರದ್ದು ಅಧಿಕಾರ ಆದಲ್ರಿ. ಕಾನೂನು ಹಿಂದೆ ಮಾತಾಡಿ, ಒತ್ತಡದಿಂದ ಮಾತಾಡಿದ್ರಿ. ಕೃಷ್ಣ ಪರಮಾತ್ಮ ಪೌರಾಣಿಕದೊಳಗೆ ಬರು. ಹಾ ಕೃಷ್ಣ ಪರಮಾತ್ಮ 16,000 ಗೋಪ್ಯ ಸ್ತ್ರೀಯರನ್ನು 8 ಮಂದಿ ಪಟ್ಟವರಾಗ್ಯಾರ. ಹೌದಲ್ಲ. ಹೌದಿಲ್ರಿ? ಹೌದು. ಏಕ
ಏಕಕಾಲಕ್ಕೆ ಏಕಕಾಲಕ್ಕೆ 16,000 ಹೆಂಡ್ರು 8 ಮಂದಿ ಭಕ್ತರಾಗ ಎಲ್ಲಿ ನೋಡ್ತೀಯ ಅಲ್ಲಿ ಪ್ರತಿಯೊಬ್ಬರ ಮನ್ಯಾಗೂ ಕಂಡಾನ. ನಿಮಗೆ ಶಾಸ್ತ್ರ ಬರ್ತದೆ. ಏ, ಇಲ್ಲಿ ತಳ ಬಿಟ್ರಂದ್ರೆ ಇಲ್ಲಿ ಜಾಗ ಕೊಲ್ಲ ಅವರು. ನೋಡ್ರಿ ಅವನಂತ ಎಂತ ಶಕ್ತಿ ಅದ. 16,000 ಗೋಪ ಸ್ತ್ರೀಯರು 8 ಮಂದಿ ಭಕ್ತರಾಗ ಹೌದು. ಎಲ್ಲಾರ ಮನೆಯಾಗ ಏಕಕಾಲಕ್ಕೆ ಕಳಿಸ್ಯಾನವ ಅಂತ ನಿಜ ವಸ್ತು ಅದ. ಆದ್ರೂ ಒಂದು ಮಾತಂದ್ರೆ ನಿಮ್ಗೆ ಅವರು ಏನಂತ ಅವ ಯಾನ್ ಬೋದ್ಬಡಕ್ ಸನ್ಯಾಸಿ ಆ ಕಡೆ ಮಸ್ ನೋಡ್ರಿ ಆ ಕಡೆ ಎಲ್ಲಿಗೋ ಸುಡ್ಗಾಡ್ದಾಗ ಊದಿಬಾರಕ್ಕೆ ಸನ್ಯಾಸಿ ಹಾ ಊದಿ ಬಡ್ಕೊಂಡಿರ್ತ ನಾವು ಪಾಳಾಗ ನಾವು ಹಾಕೊಂಡು ಸುಡ್ಗಾಡ್ದಾಗ ವಸ್ತಿ ಒಂದು ಅವ ಎಲ್ಲಿ ವಸ್ತಿ ಇರ್ತಾನೆ ಇಲ್ಲಿ ಆ ಬೂದಿ ಕಿಮ್ಮತ್ ಗೊತ್ತದ ನಿಮ್ಗೆ? ಆ ಬುದ್ಧಿ ಕಿಮ್ಮತ್ತ ಮಸ್ತಲ್ಲಿ ಗೊತ್ತಿಲ್ಲ. ಪಾರ್ವತಿ ಪರಮಾತ್ಮ ಕೇಳ್ಯಾಳ ಏನಂತ? ಎಲ್ಲಾರು ಕೊಳ್ಳಾಗ ವಸ್ತು ಹಾಕೊಂಡು ತಿರ್ಗಾಡ್ತಿರುತ್ತ. ಹಾ ಅವಾಗ ಅಂದ್ರಿಕಿ ಪರಮಾತ್ಮ ಏನಂತ? ಯಾರು ಮಹಾರಾಜ ನಿಮಗೆ ನಮ್ಮ ಅಪ್ಪ ಕೊಟ್ಟು ಎಂತ ಹುಚ್ಚು ಕೊಟ್ಟಿರ್ಬೇಕು ಇದು ಕೊಳ್ಳಾಗಿಟ್ಟು ರುದ್ರಾಕ್ಷ ಹಾಕೊಂಡಿರಿ ಮೈ ಎಲ್ಲ ಮಶಾನ ಕೂದಿ ಮಾಡ್ಕೊಂಡಿರಿ ಲಟ್ಟ ಲಟ್ಟ ಹಾವು ಹಾಕೊಂಡಿವಿ. ಹಾವು ಹಾಕೊಂಡು ಕೂತಿರಿ ಕೊಳ್ಳಾಗ ಒಂದು ಏನಾದ್ರು ಒಂದು ಗೋರ್ಮಾಳ ಎಂತ ಹೆಣ್ಮಕ್ಳು ಎಲ್ಲ ವೈಕುಂಠ ಶಿವಲೋಕದಾಗೆಲ್ಲ ವಸ್ತವಡಿ ಅವಂದು ಪರಮಾತ್ಮನ್ ತಪ್ಪಲ್ರಿ, ಒಂದು ಘಂಟಣರಿ ಮಾಡಿಸಿ ಕೊಡ್ಬೇಕಾಗಿತ್ತು. ಅವಾಗ ಅಜ್ಞಾನದ ಹಾ ರೀ. ಅದನ್ನು ಬಂಗಾರ ಅನ್ನೋದು ಒಂದು ಮಣ್ಣು ಮಣ್ಣಿಗೆ ಮಿಚ್ಚಿರಿ ಹಾ ಬಂಗಾರ ಅನ್ನೋದು ಒಂದು ಥರದ ಮಣ್ಣದು. ಹಾ ಹಾ ಪರಮಾತ್ಮ ಅಂದದ್ದು ಪಾರ್ವತಿ ಏನಂತ? ದೇವಿ ನನಗೆ ಗುದಿಬಾರ ತಂದಿ ಹಾ ಹಾ ಒಂದಿಟ್ಟು ಕಣ್ಣಾಗ ಹಾಕೊಳ್ಳಕ್ಕ ಒಂದು ಗುದಿ ಕೊಡ್ತಾರೆ ಇಟ್ಟೆ ಇಟ್ಟೆ ಚಿಮಟಿ. ಸುಮ್ಮಿಟ್ಟೆ ಗುದಿ ಕೊಡ್ತಾ ಹಾ ಅಗಸಲ್ಯ ಮನೆಗೆ ಹೋಗು ಹಾ 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 ಅಂದ್ರೇನು ಪತ್ತಾರ ಮನೆಗೆ ಹೋಗು ಹೌದು. ಇದರಷ್ಟು ವಜ್ಜಿ ಬಂಗಾರ ಕೊಡುವಂತ ಹೇಳೋದು. ಹಾ ಬಂಗಾರ ಅಂಗಡಿಗೆ ಹೋಗಿಟ್ಟು ತೊಗೊಂಡು ನನಗೆ ಗುದಿಬಾರ ತಂದಿ ಇದೇ ಬೂದಿ ತೊಗೊಂಡು ಹೋಗು. ಗುದಿ ತೊಗೊಂಡು ಹೋಗು. ಪರಮಾತ್ಮ ಹೇಳ್ಯಾನ ಇದರ ತಾತ ಮಾಡಿ ಬಂಗಾರ ಕೊಡುವಂತ ಹೌದು. ನಾನು ಒಂದಿಟ್ಟು ಗುದಿ ತೊಗೊಂಡು ಹೋದ್ರು ಆಕೆ ಆಕೆ ಏನ್ ತಿಳ್ಕೊಳ್ಳೋಳು ಮನಸ್ಸಿಗೆ? ಏನ್ ತಿಳ್ಕೊಂಡಳು ಮನಸ್ಸು? ಇದರಿಂದ ಯಾರು ಬಂಗಾರ ಬರ್ತವೆ ಗುಂಜಿನೂ ಬರಲಿಲ್ಲ. ಹೌದು ಇಟ್ಟಾದ ಇರ್ಲಕ್ಕೆ ಅದು. ಹಂಗ ಕೂತಾನೆ ನೀವು ಎಷ್ಟು ಕುಂಚಿದ್ದೀರಿ ಅಂತ ಹೇಳಿ ಮಾದಳಕ್ಕೆ ಗಂಡನ ಮಾತು ಕೇಳಿ ಹಾ 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 ಹೋಗರೆ ಹೋಗಂದ ಹೌದು. ಇಷ್ಟು ಗುದಿ ತೊಗೊಂಡು ಹೋಗಿ ಎಕ್ಸೆಲ್ಲ ಮನೆಗೆ ಹೋಗಿ ಕೊಡ್ತಾಳ. ನಮ್ಮ ಪರಮಾತ್ಮ ಇದರ ಕಾಟ ಮಾಡಿ ಬಂಗಾರ ಕೊಡುವ ಹೌದು. ಇದು ಕೆಟ್ಟ ಬರುಲ್ಲ ತಂಗಿ ಅಂತ ಹಾ ಅಂಗಡಿಯವ. ಇದು ಕೆಟ್ಟ ಬರುದು ಇಟ್ಟು ಕಾಟಾರೆ ಮಾಡು ಹೌದು. ತಕ್ಕಡಿ ಒಳಗೆ ಇಟ್ಟದ್ರಿ ಕಣ್ಣಾಗ ಹಾಕೊಳ್ಳುವಂತ ಭಸ್ಮ ಇಟ್ಟು ಒಂದು ಒಂದು ಅವನ ಅಂಗಡಿಯಾಗ ಎಟ್ಟದ ನೋಡಿ ಗೋರ್ಮಾಳ ಎಕ್ಸರ್ ಬಂಗಾರ ಎಲ್ಲ ಇರ್ತದೆ. ಅದರ ಕಾಟ ಒಂದಿಲ್ಲ ಅದರ ಕಾಟ ಇರುತ್ತೆ ಇಲ್ಲಿ ಅಂಗಡಿನಾಗ ಎತ್ತಿಟ್ಟಾನವ. ಹೌದು ಹೌದು ಬರೇ ಭಸ್ಮದ ಕಾಟ ಆಗಿಲ್ಲ. ಭಸ್ಮ ಕಣ್ಣಾಗ ಹಾಕೊಳ್ಳುವಂತ ಭಸ್ಮ ಮತ್ತು ಆ ಭಸ್ಮ ಅಂದ್ರೆ ಯಾ ಅಂತ ಹೇಳಿದಿರಿ ನೀವು? ಅಂತಿದ್ರಿ ಅಸ್ತರ ಒಂಬುದು ಬಡ್ಕ ಅನ್ನೋದೇ. ಅವಾಗ ದೇವಿ ಅಂದ್ರಂತ ನನ್ನ ಪರಮಾತ್ಮ ಕಣ್ಣಾಗ ಹಾಕೊಳ್ಳುವಂತ ಬಂಗಾರ ಊದಿದಿ ಹೌದು ನಾ ಊದಿ ಅಂತ ತಿಳಿದ ಇಡೀ ಅವನ ದುಕಾನ ತಂದಿಟ್ರಿ ಇದ್ರ ಕಾಟ ಬರಲ್ಲ ಅಂದ್ರೆ ಇದು ಹೆಚ್ಚಿನ ಪ್ರಸಾದ ಇದಕ್ಕೆ ಮಾರಬಾರ್ದು. ಇದಕ್ಕೆ ಮಾರಬಾರ್ದು ಅಂತ ಹೇಳಿ ಅದು ಹೊಳ್ಳಿ ಕೊಡುವ ಹೌದು ಹೌದು. ಆ ಪಾರ್ವತಿಗೆ ತಿಳಿದದ ಇದು ಹೆಚ್ಚಿನ ವಸ್ತು ಅದು ಮಾರಬಾರ್ದು ಅನ್ನೋದು ನಿಮಗೆ ಯಾಕೆ ತಿಳಿಲಿಕ್ಕಿಲ್ಲ? ಹಿಂದ್ ಕೂತಾವ ಅಂದಲ್ಲ ಯಾನತ್ತ? ಒಬ್ರು ತಲೆಯಾಗತ್ತ, ಒಬ್ರು ತೊಡಿ ಮೇಲತ್ತ. ಅಂದ್ ಕೂತಾವ ಹಿಂಗೆ ಅವ್ರ ಅಂದಂಗೆ ಹೆಂಗ? ಆ ಕೊಡಿನ ಕೂತಾಕಿಗೆ ಮತ್ತೆ ತೆಲ್ಯಾಗ ಕೂತಾಕಿ ಹಾ ಜಡ್ಯಾಗ ಕುತ್ತಕ್ಕಿ ಗಂಗಾ. ಕೊಡಿನ ಕೂತಾಕಿ ಪಾರ್ವತಿ. ಹೌದು. ಪಾರ್ವತಿ ಅನ್ನೋದು ಹಾ ಹ್ಯಾಂಗ ಕೂತಾಳ ನನ್ನ ಗಂಡನ ಜಡ್ಯಾಗ ಮಾಡಿ ಒಂದು ಸ್ಕೂಲ್ ಇದೆ ಹಾ ಹೆಣ್ಮಕ್ಳಿಗೆ ಹೆಣ್ಮಕ್ಳು ಆಗಿ ಬರಲ್ರಿ ಗೌಡ್ರ. ಗಂಗಮ್ಮ ತಾಯಿ ದೈವ ಪಾರ್ವತಿ ಹಾ ಗಂಡನ ಜಡ್ಯಾಗ ಹ್ಯಾಂಗ ಕೂತಾಳ ನೋಡು ಮಾಡಿ ಒಂದು ಜಡ್ಯಾಗ ಹಾ ಹಾ ಪರಮಾತ್ಮ ತಿಂಗಾನ ಹೌದಲ್ಲ. ಇವು ಯಾಕೋ ಕೂತು ಸಾಕು ಹಾ 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 ಹಿಂಗೆ ಹೋಗ್ತಿದ್ರು ಹೇಳ್ತಾರೆ ಇವಕ್ಕೆ ಸೂಕ್ಷ್ಮ ಅಹಂಕಾರ ಬಂದದ. ಈ ಪಾರ್ವತಿಗೆ ತೊಡಿಬೇಕು ಅಹಂಕಾರ ಬಂದದೆ ಈಕೆ ಜಡ್ಯಾಗ ಕೂತು ಅಹಂಕಾರ ಬಂದದೆ. ಹೌದು ಹೌದು. ಇಬ್ಬರಿಗೆ ನಾಟಕ ಮಾಡ್ಬೇಕಂತೇಳಿ ಒಂದು ಶಾಲ ತಂದ ಹಾ ಹಾ ಪರಮಾತ್ಮ ಶಾಲ ತಂದ ಪಾರ್ವತಿ ಕೈಯಾಗ ಕೊಟ್ಟ. ಚಲೋ ಐತೇನ್ರಿ ಶಾಲ? ಹೊಸದು ಹಾ ಹಾ ತಂದು ಪಾರ್ವತಿ ಕೈಯಾಗ ಕೊಟ್ಟು ಹೇಳ್ಬೇಕಂತೀವಿ ದೇವಿ ದೇವಿ ನಾ ಭಕ್ತರ ಮನೆಗೆ ಹೊಂಟಿದ ಹೌದು. ಈ ಶಾಲ ಇಲ್ಲಿಗೆ ಕರ್ದಿ ಹಾ ಜ್ವಾಕಿಡು. ನಾ ಬಂದ ಕೂಡ್ಲೆ ನಾ ಹ್ಯಾಂಗ್ ಕೊಟ್ಟಿದ ಹಂಗ ನನ್ನ ಕೈಯಾಗ ಕೊಡ್ಬೇಕು. ಹೊಸ ಶಾಲ ಪಾರ್ವತಿ ಕೈಯಾಗ ಕೊಟ್ಟು ನಂದಿನ ಹತ್ತಕ್ಕೆ ಪರಮಾತ್ಮ ಭಕ್ತರ ಮನೆಗೆ ಹೋದ. ಹಾ 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 ಇವ ಯಾನಾಗಿ
ಹಾ ಇಲಿಯಾಗಿ ಹೊಳ್ಳಿ ಬಂದು ಆ ಶಾಲ ಕತ್ತರಿಸಿ ಪರಮಾತ್ಮನೇ ಎಲ್ಲ ಅಲಕ್ ಬರ್ತದೇನ್ರಿ ಪರಮಾತ್ಮಗ? ಮತ್ತೆ ಅಂದಾಗ ನಿಮ್ಗೆ ಸ್ವಲ್ಪ ನಿಂತದ ಹಾ 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 ಇಲಿಯಾಗಿ ಬಂದು ಕತ್ತರಿಸಿ ಶಾಲ ನೋಡಿದ ಪಾರ್ವತಿ ನನ್ನ ಪರಮಾತ್ಮ ದ್ವಾರಕೆಯಲ್ಲಿ ಇರುವಂಗಿದ ಹ್ಯಾಂಗ ಇದ್ದಂಗ ಕೊಡ್ಬೇಕಂದಾನ. ಇಲ್ಲಿ ಕತ್ತರಿಸಿ ಮಾಡಿದ ಹೇಳಿ ಸಿಬಿಯ ಹಾ ಹಾ ಪಾರ್ವತಿ ಆ ಶಾಲ್ ತಗೊಂಡು ಆ ಶಾಲ ಪರಮಾತ್ಮ ಬರಕ್ಕೆ ಅಲ್ಲಿ ಸಿಬಿಯ ಹೋದ್ರು ಅಲ್ಲೇ ಸಿಬಿಯ ಪರಮಾತ್ಮನೇ ಸಿಬಿಯ ಆಹಾ ಎಲ್ಲ ಆಟ ಒಂದೇ ಅದ. ಪರಮಾತ್ಮನ ಸಿಬಿಯಾಗಿ ಬಿಟ್ಟಿದ ಇದೊಂದೆಲ್ಲ ಬಂದು ಕೂಡಲೇ ಅದ ಹಾ 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 ಅವನಿಗೆ ಸಿಬಿಯ ಹಾ ರೀ ಬಂದು ಕೊಡ್ಬೇಕಾದ್ರೆ ನನ್ನ ಪಗಡಿ ಆಗಬೇಕು ಆಹಾ ಇಬ್ರು ಕೂಡ ಪಗಡಿ ಆಗಬೇಕು ಅಂದ್ರೆ ನಾವು ಹೌದು ಗಂಡನಿಂದ ಈ ತರ ಹಾ 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 ಆದರೂ ಪಗಡಿ ಬಂದು ಕೊಡಲು ಪಗಡಿ ಒಂದು ಆಡಿದ್ರು ಶಾಲ ಕೊಟ್ಟ ಹೌದು ತೋಳು ಮನೆಗೆ ಬಂದು ಹಾ ಹಾ ಮತ್ತೆ ಅವ ಸಗುಣ ರೂಪದ ಹರಣ ಮಾಡಿ ಇದಕ್ಕಿದ್ದಂಗ ಇದಕ್ಕಿದ್ದಂಗೆ ನದಿ ಮೇಲೆ ಕೂತು ಶಿವಾಲೋಕದಲ್ಲಿ ಶಿವಲೋಕಕ್ಕೆ ಬಂದ ಹಾ ಹಾ ಪಾರ್ವತಿಯಲ್ಲಿ ಗೊತ್ತಾಗಿ ಒಂದು ಬಡಿ ಕೂತಳು ಮತ್ತೇನಂದ್ರು ಹಾ ಹ್ಯಾಂಗ ಕೂತಾವ ನಾವೇನ್ ಜಡ ನಾವೇನ್ ಸುಳ್ಳು ಅಂದ್ರೆ ಹಾ ಬಿಡೇ ಒಳ್ಳಕ್ಕಿ ಅಕ್ಕಿ ಆಡಿದ ಗಂಗ ಹಾ ನೀಯಾಗ ಸುಳ್ಳಿದ್ದೆ ಸಿದ್ಧಿಯಾಗ ಸುಳ್ಳು ಅಬ್ಬಬ್ಬಬ್ಬಬ್ಬ ಹೌದು ಮುಳ್ಳಿಲಿಂದ ಮುಳ್ಳು ತಗೋತಾರ ಇದಕ್ಕೆ ಹಂಗ ಮಾಡೇ ಪರಮಾತ್ಮ ಅವರಿಂದ ಅವ್ರಿಗೆ ಸುಳ್ಳಿದ್ದೆ ಸಿದ್ಧಿಗೆ ಆದವನು ಅವನೇ ಇಲ್ಲಿ ಆದವನು ಅವನೇ ತೊಳಿನಾಗಿ ಕುಂಕುರಿಸಿಕೊಂಡವನು ಅವನೇ ನಿಮ್ಮಿಂದ ಜಗತ್ತೊಳಗೆ ಆಗುವುದಲ್ಲ ಜಗತ್ತೊಳಗೆ ಅನುರನ್ನು ತನು ಕಾಷ್ಟೊಳಗೆ ತುಂಬಿಕೊಂಡು ಜಗತ್ತವನ್ನು ಬಿಟ್ಟು ಹೊರಗದವನು ಮಹಾರಾಜ್ರ ಅವನು ಒಳಗೆ ಜಗತ್ತೇ ಮಹಾರಾಜ್ರ ಆ ಜಡೆಗರಿ ಯಾಕೆ ಕೂತಾಳತ್ತೀರಿ ನಾಕಿ ಅದು ಗಂಗಮ್ಮ? ಗಂಗಮ್ಮ ಜಡೆಯಾಗಿ ಯಾಕೆ ಕೂತಾಳ ಎದಕ್ಕೆ ಕೂತಾಳ ಕೇಳಿ ಅದನ್ನೊಂದು ಮಾತು ಹೇಳ್ತಾಳೆ ಯಾಕ? ದೇವ ದೈತ್ಯರು ಕೂಡಿ ಸಮುದ್ರ ಮತನ ನಡಿ ಹೌದಲ್ಲ ಸಮುದ್ರ ಮತನ ನಡೆದ್ರೆ ಬಹಳ ಒಳ್ಳೆ ಕಟ್ಟಿ ಅದು ಕೇಳಿ ಹಾ ಹಾ ದೇವತ್ರು ದೈತ್ಯರು ಕೂಡಿ ಸಮುದ್ರ ಮತನ ನಡೀತು 16 ಹೌದಲ್ಲ ಅದರಾಗ ಒಂದು ಕಾಳ ಕೋಟಿ ಅದನ್ನೂ ಒಂದು ರತ್ನೆ. ಅದು ರತ್ನ ಹೌದು ಆ ಕಾಳ ಕೋಟಿ ಹುಟ್ಟಿ ಆ ಸಮುದ್ರ ಅವ್ರ ಇಡೀ ನೀರಿಗೆ ಸುಡ್ಲತ್ತ. ಹಾ ಅವಾಗ ಗಂಗಮ್ಮ ತಾಯಿ ಓಡಿ ಬಂದಾಳೆ ಎಲ್ಲಿ ಎಲ್ಲಿ ಪರಮಾತ್ಮ ಯಾಕ ಆ ಕಡೆ ಆರಸ್ಲಕ್ಕತ್ತ ಬರಲ್ಲ ಏನ್ರಿ ಅವ್ರಿಗೆ? ಯಾರಿಗೆ ಬರ್ತದೆ ಆರಿಸಲಕ್ಕ ಹಾ ಮತ್ತೊಬ್ಬರ ಮನೆ ಬೆಂಕಿ ಹತ್ತಲೇ ಬರ್ತದೆ ಆರ್ಸೋದು ಹಾ 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 ಯಾಕಂದ್ರೆ ಚಲೋ 4 ಮಂದಿ ಸಂಸಾರ ಚಲೋ ಮಾಡಿದ್ರೆ 100 ರೊಟ್ಟಿ ಮಾಡ್ಲಿಕ್ಕೆ ಬರ್ತಾವ ಹೌದು ಹೌದು ಆರ್ಸೋದು ಗೊತ್ತಿಲ್ಲ. ಆರ್ಸೋದು ಗೊತ್ತಿಲ್ಲ ಆರ್ಸೋದಾದ್ರೆ ಪರಮಾತ್ಮನ ಕಡೆ ಬರ್. ಪರಮಾತ್ಮನಿಗೆ ಆರಿಸ್ಬೇಕು ಹೌದು ಹೌದು ಅವಾಗ ಬೆಂಕಿ ಹತ್ತಿದ ಸಮುದ್ರಕ್ಕ ಅವಾಗ ಪರಮಾತ್ಮನ ಕಡೆ ಓಡಿ ಬಂದ್ರು ಗಂಗಮ್ಮ ತಾಯಿ ಹೌದು ಪರಮಾತ್ಮ ಅಂದ್ರೆ ಯಾಕೆ ಬಂದಿದ್ದೀವಿ ದೇವ ದೈತ್ಯರು ಕೂಡಿ ಸಮುದ್ರ ಮಾಡಿ ಮತನ ಮಾಡಿರೋ ಪರಮಾತ್ಮ ಇಸ ಹುಟ್ಟ್ಯಾದ ಕಾಳ ಕೋಟಿ ಗೊತ್ತಾಗಿ ಹೌದು ನನ್ನ ಹೊಟ್ಟೆಯಾಗಿರ್ತಂತ ನನ್ನ ಮಕ್ಕಳು ಏನು ಮಾಡ್ತಿ ಮಾಡು ಅದು ಕೂಡಿಸು ಅಂದಗಳಂತೆ ಯಾರಿಗಾಗಿಲ್ಲ 3 ಲೋಕದ 33 ಕೋಟಿ ದೇವತ್ರಿಗೆ ಗುರುಗಳಿಗೆ ಯಾರಿಗೆ ಕೆಲಸ ಆಗಿಲ್ಲ ಆಗಿಲ್ಲ ಆಗಿಲ್ಲ. ಒಂದು ದೇಶ ಈ ಹೆಣ್ಮಕ್ಳಿಗೆ ಭೀ ಆಗಿಲ್ಲನ್ರಿ? ಯಾರಿಗಾಗಿ ಅವ್ರಿಗೆ ಹಂಗಾತು ಹಾ ಹಾ ಅವಾಗ ಬಂದು ಪರಮಾತ್ಮನ ಪಾದಗಳ ನನ್ನ ಮಕ್ಕಳು ನನ್ನ ಊರಿಗೆ ಹೌದು ಅವಾಗ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಆ ಈಸಾ ಸಮುದ್ರದಾಗಿ ಹಾ ಆ ಈಸಾಯನ್ನು ಸುಳ್ಳಾಕಿತ್ತು ನೋಡಿ ಹೌದು ಅದು ಎತ್ತಿ ಕುಡ್ದಾನ ಯಾರಿಗೆ ಕುಡ್ದಾದ್ರಿ ಗಟ್ಟಿಯಾಗಿ ಬಿಟ್ಟಿಲ್ಲ ಹಾ ಹಾ ಯಾರು ಬಿಟ್ಟಿಲ್ಲ ಗಂಟಲೊಳಗೆ ಅಂತೇಳಿ ಗಂಡಸರಿಗೆ ಗಂಟಾಗ್ಯದ ನೋಡ್ಕೊಂಡು ನಾಮ ಸಹಿತ್ಯ ಬದಲಾಗ್ಯದ ವಿಷಕಂಠ ನೀಲಕಂಠ. ಆ ಈಸಾ ಕುಡದ ಗತಿನ ಅವನ ರೂಪ ಮುಗಿದ ಹೌದು ಇಲ್ಲಿ ಗಂಟಲೊಳಗಿದ್ದಂತೆ ಗಣಪತಿ ಗಂಟಲ ಗಂಟಿಲ್ಲ ಅದು ಇಸದ ಗಂಟೆಯಾಗ ಕಾಣಿಸ್ತಾವ. ಹೌದು ಹೌದು ಅಲ್ಲಿ ತ್ರಿಮಂಡ ಬಳಕ ಇವನಿಗೆ ಹಾ 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 ನನ್ನ ಉಪಕಾರ ಮಾಡ್ಯಾನ ಹೌದು ನನಗೆ ಇಂಥ ಉಪಕಾರ ಮಾಡ್ಯಾನ ಪರಮಾತ್ಮ ನನ್ನ ವೇಣ ಮಸೀಗೆ ನನ್ನ ಹೊಟ್ಟೆಯಾಗಿರ್ತಕ್ಕಂಥ ಮಕ್ಕಳೆಲ್ಲ ಸತ್ತು ಹೋತಿದ್ದು. ಸತ್ತು ಹೋಗ್ತೀವು ಎಲ್ಲ ಉಳಿಸ್ಯಾನ ಇಂಥ ಇಸಾಕು ಅಂತ ಹೇಳಿ ಗಂಗಮ್ಮ ತಾಯಿ ಜಡ್ಯಾಗ ಹೊತ್ತಿಸಿದ ನೀರು ಬರ್ತಾವ ಇಟ್ಟರೆ ಉಪಕಾರ ಆಗಲಿತ್ತು. ನನ್ನ ಕೆಲಸ ಮಾಡ್ಯಾನ ಎಲ್ಲ ಸೈಲೆಂಟ್ ಮಕ್ಕಳು ನಾ ಉಳಿಸ್ಬೇಕಂತ ಹೇಳಿ ಜಡ್ಯಾಗ ಹೊತ್ತಿಸಿದ ನೀರು
ಹಾ ಹಿಂಗದ ಇದು. ಮುಂಜಾನೆ ಹೆಚ್ಚಿನ ಹೇಳ್ಕೊಂಡಿಲ್ಲ ಹಾ 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 ಇದು ಚೆನ್ನಾಗಿತ್ತು ಮಾಸ್ತರ. ಇಲ್ಲ ಒಂದು ನಾಲ್ಕು ಹಾಕಬೇಕಾಗಿತ್ತ. ಹ್ಯಾಂಗಾರ್ರಿ ಇವ್ರು ಗೌಡ್ರು ಇವ್ರು ಹೆಂಗಾದ್ರೆ ವಾರ್ತಾ ಸಾಮಾನ್ಯದ ಹ್ಯಾಂಗ್ರಿ ಮನೆಯಾಗೆಲ್ಲ ಹಾಕೋತೀನಿ ನಾನು. ಊರ್ಲಿ ಏನ್ರಿ ತೆಗೆದು ಹೇಳ್ದಾರ ನಮಗೆ ಅದು ಕೆಲಸ ಏನ್ರಿ ಕೆಲಸ ಹೇಳೋಣ ಏನ್ ಅನ್ನೋದು ನಾವು ಹಾಕೋತೀವಿ ಮಂದಿಗೆ ಒಂದು ಸುದ್ದಿ ಆಯ್ದ ಏನಾಯ್ತು ಮುಂದ. ಒಂದಿನ ಒಂದು ಮಗ ಅಂದ್ರೆ ಯಾಕೆ ಹಿಡ್ಕಿರ್ತೀವಿ ಹಾಕ್ಕೊಳ್ತೀವಿ ಅಂತ ಹಾ ಹಾಕೊಂಡು ಎಲ್ಲಿ ಹೋಗ್ಯಾನ ಊರ್ಲಿ ಹಾಕೊಳಕ ಅವ್ರಿಗೆ ಕಳ್ಸಿ ಅಬ್ಬಬ್ಬಬ್ಬಬ್ಬ. ಅಲ್ಲೊಬ್ಬರು ಬಂದತ್ತ ಕಳ್ಸಿ ಕೊಡ್ತೀವಿ ಹಾ ಹಾ ಇಲ್ಲೇ ಕೂತಿದ್ದೆ ಊರು ಹಾಕೊಂಡು ಕೂತಿದ್ದೆ ಯಾಟ್ ಹಂಗಿಗೆ ಹಾಕೊಳ್ಳಂದಿರಿ ಹಂಗಿಗೆ ಹಾಕೊಂಡು ಕೂತಿದ್ದೆ ಅವ್ರಿಗೆ ಹೇಳಿ ಗಿಡಬೇಡ ಅವ್ರಿಗೆ ಕಂಟಿ ಬಡ್ಡಿ ಹಾಕ ಅಂತದವ್ರು ಆಯ್ತು ಅವ ಏನಂದ ಕಣಿಕೆ ಹೊರಿ ಅವ ನಮ್ಗೇನು ಗೊತ್ತಿಲ್ಲಪ್ಪ ನಾವು ಹಿಂದೆ ಮುಂದೆ ಹಾಕೊಂಡವ್ರ ಅಲ್ಲ. ಹೌದು ಗೌಡ್ರು ಹಂಗೆ ಇರ್ತೀರಿ ಇವರು. ಉಳಿಗಡ್ಡಿ ಹಾ 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 ಏನತ್ತ ಚೌಡಿ ಕಟ್ಟಿಗಿ ಹಾ 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 ಎಲ್ಲ ದೊಡ್ಡ ದೊಡ್ಡ ಮಂದಿ ನನ್ನ ಸಂಗಟ ಕಟ್ಟಿ ಮೇಲೆ ಕೂತಿತ್ತು. ಹಾ 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 ಮುದುಕಿ ಉಳಿಗಡ್ಡಿ ಹಾರು ಮಾಡಿ ಕಟ್ಟಿಕೊಂಡ್ರೆ ಸೇರುತ್ತಲ್ಲ. ಅಬ್ಬಬ್ಬಬ್ಬ ನೋಡ್ರಿ ಯಾರ್ದ ಮಾನ್ ಹೊಂಟದ ಅನ್ನೋದು ಗೊತ್ತಿಲ್ಲ. ಇಲ್ಲ ಇಲ್ಲ ಅದಾನ ಅದಾನ ಹೌದು ಅಖಂಡ ಇಲ್ಲ. ಹೌದು ಹೌದು ಮಹಾರಾಜ್ರ ಇಟ್ಟೊತ್ತನ ಹೀಗೆ ಮಾತಾಡಿದ್ರಿ ಖರೆ ಇಲ್ಲಿ ಬಂದು ದಾರಿ ಬಿಟ್ರಿ ನೀವು. ಅಲ್ಲ ಹಾಲು ಬಿ ನೀನು ಇಲ್ಲಾಂದ್ರೆ ನಿಮ್ಮ ಹಾಲು ನಿಮಗೆ ಬರ್ತಾವ. ಹಾ ಒಂದೆರಡು ಕೂಸುಗಳು ಜೋಕಿ ಮಾಡ್ರಿ ನೋಡು ಹೆಂಗೆ ಮಾಡ್ತೀರಿ ಮತ್ತಿಂದ. ತವ್ರ ಮನ್ಯಾಗ ಹಾಲಿಲ್ಲ. ಹಾ ನಿಮ್ಮ ಅಪ್ಪ ಕೈ ಹಚ್ಚೋಣ ಹಾಲು ಬಂದವ. ಮಹಾರಾಜ್ರ ನಾ ಇನ್ನೊಂದು ಕೇಳ್ತೀನು, ಈ ಅಕ್ಕಿ ಗಿಡಕ್ಕ ಹತ್ತಿ ಗಿಡಕ್ಕ ಕಳ್ಳಿ ಗಿಡಕ್ಕ ಹಾಲು ಅವಕ್ಕೂ ನಿಮ್ಮ ಅಪ್ಪನೇ ಹಚ್ಚಾನ ಕೈಯ. ಹಾ ಹುಟ್ಟದ ಗೊಚ್ಚಿಗಿನಿ ಆವ. ಹಾ ಹಾ ಇಲ್ಲ 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 ಹೌದು ಹೌದು ಹೆಣ್ಣು ಮಗಳಿಗೆ ಹೌದು ಹೌದು ಗಂಡನ ಬಿಟ್ಟು ಅನ್ಯ ದೇವರಿಲ್ಲ. ಹೌದು ಹೌದು ನಾವು ಇದೇ ಹೇಳೋರಿದ್ದೇವೆ ಇಂದು ಯಾಕ್ರಿ ಗೌಡ್ರ. ಆಯ್ತು ಪಾರ್ವತ ದೇವಿ ಎಲ್ಲಿ ಹೇಳ. ಹಾ ಹೌದು ಹೌದು ಇಲ್ಲ ಇಲ್ಲ ಹೌದಲ್ಲ. ಹೌದು 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 ಮಹಾರಾಜ್ರ ನನಗೆ ತಿಳಿದದೀಗ
ಈಗ ಮುಂದಿನ ಸಂದಿಗೆ ಜಾಗ ಬಿಡ್ತಾರ ನೋಡತ್ತೀರಿ. ಹಾ ನೋಡೋಣತ್ತ ಕಾಯ್ಲಿ ಕಾಯ್ಲಿ ಕಾಯ್ದಾಕ್ರನೇ ಹಿಗ್ತದ ಪಾಟ್ನೆ ಕೊಡ್ರಿ ಹಾಡಿ. ಆಗಲಿ ಆಗಲಿ ಆಗಲಿ. ಹಾ ಹಾ ಹೌದಲ್ಲ. ಹಾ ಹಾಡು ಅಂತದೇ ಫಜಿತಿ. ಹಾ ಹಾ ಹೌದು. 32 ಕಳಿ ಉಳ್ಳವ ಎಲ್ಲೆಲ್ಲಿ ಬೇಡಿರಿ ಹೆಂಗ್ ಹೆಂಗ್ ಪಡೆದಿರಿ. ಆಗಲಿ ಆಗಲಿ.